ವಿಶ್ವಾಮಿತ್ರ. ಮೊದಲನೇ 2 ಭಾಗದಲ್ಲಿ ವಿಶ್ವರಥ ಅಥವಾ ಕೌಶಿಕ ವಿಶ್ವಾಮಿತ್ರ ಋಷಿಯಾದ ಕಥೆಯನ್ನು ಕೇಳಿದಿರಿ. ಪಾರ್ಟ್ 1 ಮತ್ತು ಪಾರ್ಟ್ 2ರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರುತ್ತೇನೆ, ನೀವು ಕಥೆಯನ್ನು ಕೇಳಬಹುದು. ಇಂದು ನಾವು ವಿಶ್ವಾಮಿತ್ರರು ರಚಿಸಿದಂತಹ ತ್ರಿಶಂಕು ಸ್ವರ್ಗದ ಬಗ್ಗೆ ತಿಳಿದುಕೊಳ್ಳೋಣ. ವಿಶ್ವಾಮಿತ್ರರು ಅನೇಕ ಶಕ್ತಿಗಳನ್ನು ಹೊಂದಿರುತ್ತಾರೆ. ಈ ಕಥೆ ಶುರುವಾಗುವುದು ರಾಜನಾದ ಸತ್ಯರಥರಿಂದ. ಸತ್ಯರಥ ರಾಜರಿಗೆ ಸ್ವಶರೀರವಾಗಿ ಸ್ವರ್ಗಕ್ಕೆ ಹೋಗುವ ಆಸೆ ಇರುತ್ತದೆ. ಆಗ ಸತ್ಯರಥರು ವಸಿಷ್ಠ ಋಷಿಗಳಿಗೆ ಹೋಗಿ ನಾನು ಸ್ವಶರೀರವಾಗಿ ಸ್ವರ್ಗಕ್ಕೆ ಹೋಗಬೇಕು ಎಂದು ಹೇಳುತ್ತಾರೆ. ಆಗ ವಸಿಷ್ಠ ಋಷಿಗಳು ನಿನ್ನನ್ನು ಸ್ವಶರೀರವಾಗಿ ಸ್ವರ್ಗಕ್ಕೆ ಕಳಿಸಲು ಸಾಧ್ಯವಿಲ್ಲ, ನಾನು ಹಾಗೆ ಮಾಡುವುದಿಲ್ಲ ಎಂದು ಹೇಳುತ್ತಾರೆ. ಆಗ ಸತ್ಯರಥ ರಾಜನು ವಿಶ್ವಾಮಿತ್ರರ ಹತ್ತಿರ ಹೋಗುತ್ತಾನೆ. ವಿಶ್ವಾಮಿತ್ರ ಹತ್ತಿರ ಹೋಗಿ ನಾನು ಸ್ವಶರೀರವಾಗಿ ಸ್ವರ್ಗಕ್ಕೆ ನನ್ನನ್ನು ಕಳಿಸಿಕೊಡಿ ಎಂದಾಗ ಅವರು ಒಪ್ಪಿಕೊಳ್ಳುತ್ತಾರೆ. ಆಗ ವಿಶ್ವಾಮಿತ್ರರು ರಾಜನನ್ನು ಸ್ವಶರೀರವಾಗಿ ಸ್ವರ್ಗಕ್ಕೆ ಕಳಿಸಲು ಎಲ್ಲ ತಯಾರಿಯನ್ನು ಮಾಡುತ್ತಾರೆ. ಆದರೆ ದೇವತೆಗಳ ರಾಜನಾದ ಇಂದ್ರನು ಇದನ್ನು ಆಗಲು ನಾನು ಬಿಡುವುದಿಲ್ಲ ಮತ್ತು ಇತರ ದೇವತೆಗಳು ಕೂಡ ಸತ್ಯರಥನು ಸ್ವಶರೀರವಾಗಿ ಸ್ವರ್ಗಕ್ಕೆ ಹೋಗಲು ನಾವು ಬಿಡುವುದಿಲ್ಲ ಎಂಬುದನ್ನು ಹೇಳುತ್ತಾರೆ. ಕಾರಣ ಒಳ್ಳೆಯ ಕರ್ಮದಿಂದ ಮಾತ್ರ ಸ್ವರ್ಗಕ್ಕೆ ಬರಬೇಕು ಎಂದು ಹೇಳುತ್ತಾರೆ. ಆಗ ವಿಶ್ವಾಮಿತ್ರರು ರಾಜನಿಗಾಗಿ ತಮ್ಮ ಶಕ್ತಿಯಿಂದ ಒಂದು ಸ್ವರ್ಗದ ನಿರ್ಮಾಣ ಮಾಡುತ್ತಾರೆ. ಅದೇ ತ್ರಿಶಂಕು ಸ್ವರ್ಗ. ಮುಂದಿನ ವಿಶ್ವಾಮಿತ್ರರ ಮತ್ತೊಂದು ಕಥೆಯನ್ನು ಕೇಳಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.